ಸಾಕಷ್ಟು ವಿಚಾರಗಳು ನಾನು ಏನಕ್ಕೆ ಅಂತಂದ್ರೆ ಬಿಕಾಸ್ ನಾನು ಮೀಡಿಯಾ ಬಂದಾಗಲೂ ಕೂಡ ನಾನು ವಿಜೆ ಆಗಿದ್ದೆ ಅವರು ಈ ಥರ ಎಲ್ಲ ಆದಾಗ. ಬಟ್ ಈ ರಿಪೋರ್ಟರ್ ಆಂಕರ್ ಏನಾಗಿರಲಿಲ್ಲ, ಜಸ್ಟ್ ವಿಜೆ ಆಗಿ ನಾನು ಏನು ಲೈವ್ ಶೋಸ್ ಅದು ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಒಂದಷ್ಟು ವಿಚಾರಗಳು, ನ್ಯಾಷನಲ್ ಅವಾರ್ಡ್, ನಾನು ಅವಳಲ್ಲ ಅವನು, ಸಾರಿ ನಾನು ಅವನಲ್ಲ ಅವಳು, ಆ ಒಂದು ಸಿನಿಮಾಗಳನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಭರವಸೆಯನ್ನ, ಹೈಪನ್ನ ಕ್ರಿಯೇಟ್ ಮಾಡುತ್ತಿದ್ದಂತಹ ನಟ ಸಡನ್ ಆಗಿ ಈ ಥರ ಹೋದಾಗ ಒಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕಿತ್ತು. ಆ ಒಂದು ಕಾರಣಕ್ಕೆ ನಾನು ಕೇಳಿದೆ. ಅಲ್ಲ, ವಿಜಯ್ ಅನ್ನೋನು ಬ್ಲೆಸ್ಡ್ ಅಂತಂದರೆ ಅಷ್ಟರ ಮಟ್ಟಿಗೆ ಡೆಡಿಕೇಟೆಡ್ ನಟರು ಸಿಗೋದು ತುಂಬ ಕಷ್ಟ. ಅವರು ಪ್ರತಿಭೆ ಐತಲ್ಲ, ಇನ್ನೂ ಎಕ್ಸ್ಪ್ಲೋರ್ ಮಾಡೋಂಥದ್ದು ರಾಶಿ ಇತ್ತು. ಮತ್ತು ಅವ್ರ ಪ್ಲಸ್ ಪಾಯಿಂಟ್ ಅದೇ, ನೀವು ಯಾರು ಏನೇ ಬರೆದ್ರು ಅದನ್ನ ಅವ್ರು ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ಒಂದಷ್ಟು ವಿಚಾರಗಳನ್ನ ಕೇಳಿದ್ದಕ್ಕೆ ಆ್ಯಂಡ್ ನಿಮ್ಮ ಕಡೆಯಿಂದ ತಿಳಿಸ್ಕೊಟ್ಟಿದ್ದಕ್ಕೆ. ದೂರ ತೀರನ ಈಗಾಗಲೇ ಟೈಟಲ್ ಸಾಂಗ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಾ ಇದೆ. ರೀಲ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಾಗಿರ್ಬೋದು ಹಲ್ಚಲ್ ಎಬ್ಬಿಸ್ತಾ ಇದೆ. ಟೈಟಲ್ ಸಾಂಗ್ ಆಗಿರ್ಬೋದು, ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ, ಇನ್ನೂ 4 ಸಾಂಗ್ಸ್ ಬಿಡುಗಡೆ ಆಗೋದಕ್ಕೆ ಸಿದ್ಧವಾಗ್ತಾ ಇದೆ. ಏನು ಹೇಳ್ತೀರಾ ಸಾಂಗ್ಸ್ ಬಗ್ಗೆ? ಇದು ಸಾಕಷ್ಟು ಸದ್ದು ಮಾಡಿದೆ ಅನ್ನೋ ಎಕ್ಸ್ಟ್ರಾ ಪದನೇ ಬೇಡ ಅನ್ಸುತ್ತೆ. ಇಲ್ಲ ಸರ್, ಸದ್ದು ಮಾಡಿದೆ, ನಾನು ನೋಡಿದೆ ಸಾಕಷ್ಟೆಲ್ಲ ಸದ್ದು ಮಾಡಿದೆ. ಯಾಕಂತಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಲ್ಲ, ನಮ್ಮ ಸಿನಿಮಾ ಬಗ್ಗೆ ನಾನೇ ಅಲ್ಲಿ ಕೇಳ್ತಾ ಇರ್ತೀನಿ. ತುಂಬ ಜನಕ್ಕೆ ಇನ್ನೂ ರೀಚ್ ಆಗಿಲ್ಲ. ಅದಕ್ಕೆ ರೀಚ್ ಆಗೋದಕ್ಕೆ ಏನು ಬೇಕೋ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ರೀಚ್ ಆಗೋದಕ್ಕೆ ಇನ್ನೂ ಟೈಮ್ ಹಿಡಿತಾ ಇದೆ. ಬಟ್ ಒಂದೊಂದು ನನಗೆ ನಂಬಿಕೆ ಇದೆ, ಅದ್ರ ಬಗ್ಗೆ ಯಾವ ಡೌಟು ಇಲ್ಲ. ನನ್ನ ಸಿನಿಮಾ ಒಂದ್ಸರಿ ನೋಡ್ಕೊಂಡು ಬರ್ತಾರಲ್ಲ, ಬಂದ ಮೇಲೆ ಅವರ ಮೊಬೈಲ್ನ ಪ್ಲೇ ಲಿಸ್ಟಲ್ಲಿ ನಂದು ಇಡೀ ಆಲ್ಬಮ್ ಇರುತ್ತೆ. ಅದು ಮೇ ಬಿ ಅದು ಸಡನ್ನಾಗಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇದು ರೆಗ್ಯುಲರ್ ಫಾರ್ಮೆಟ್ ಸಾಂಗ್ಸು ಅಲ್ಲ, ಒಂಥರ ಬೇರೆ. ಅದು ಮೊದಲು ಇದೇನಿದೆ ಸೂಚನೆ ಒಂದು ಸ್ವಲ್ಪ ಆ ಫಾರ್ಮೆಟಲ್ಲಿ ಇದೆ ಅನ್ನೋದು ಬಿಟ್ಟರೆ, ನೆಕ್ಸ್ಟ್ ಬರೋ ಹಾಡುಗಳೆಲ್ಲನೂ ಒಂದು ಬೇರೆ ಫಾರ್ಮೆಟ್. ಮತ್ತು ಇದನ್ನು ಸಿನಿಮಾ ಜೊತೆ ನೋಡಿದ್ಮೇಲೆ ಆವಾಗ ಅದು ಒಳಗಡೆ ಇಳಿಯುತ್ತೆ ಗೊತ್ತಾ, ಆವಾಗ ಅದರಿಂದ ಆಚೆ ತೆಗೆಯೋದು ಸ್ವಲ್ಪ ಕಷ್ಟ. ಆವಾಗ ರೀಚ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಟ್ರೈ ಮಾಡಬೇಕು, ಇನ್ನೂ ಹೋಗ್ಬೇಕು. ಡೈರೆಕ್ಷನ್ ಜೊತೆಗೆ ಮ್ಯೂಸಿಕ್ ಅಭಿರುಚಿ ಕೂಡ ನಿಮಗೆ ತುಂಬಾನೇ ಇದೆ ಅಂತ ಕೇಳ್ಪಟ್ಟೆ. ಯಾಕಂದ್ರೆ ಒಂದೊಂದು ಹಾಡಿಗೂ ಕೂಡ ಒಂದೊಂದು ವಿಭಿನ್ನತೆ ಹಾಗೂ ವಿಶೇಷತೆ ಇರಬೇಕು ಅನ್ನುವಂಥದ್ದು ಮನ್ಸೂರಿ ಅವರ ಕನಸು ಅಂತ. ನಿಜನಾ? ಅಂದರೆ ಕೇಳೋ ಕಿವಿ ಇರ್ಬೇಕಷ್ಟೇ. ಅಂದರೆ ಮ್ಯೂಸಿಕ್ ಹುಚ್ಚು ಬೆಳೆದಿದ್ದು ಚಿಕ್ಕ ವಯಸ್ಸಿಂದ ಹಾಡುಗಳು ಕೇಳೋದು ಅಭ್ಯಾಸ ಇರುತ್ತೆ. ಮನೆಯಲ್ಲಿ ನಮ್ಮ ಅಪ್ಪ ಮಾಡಿದ ನಮಗೊಂದು ತುಂಬ ಇಂಪಾರ್ಟೆಂಟ್ ಕೆಲಸ ಏನಂತಂದರೆ, ನನಗೇನು ಅಂದರೆ ಒಂದು ನಾಲೆಡ್ಜನ್ನು ಬೆಳೆಯೋದು ಶುರುವಾಯಿತು. ಅಂದರೆ ಬಾಲ್ಯದಿಂದ ಆ ಒಂದು ಪ್ರಾಥಮಿಕ ಹಂತ ಇರುತ್ತೆ ಗೊತ್ತಾ, ಅಂದರೆ ನೆನಪುಗಳು ಉಳ್ಕೊಳ್ಳೋ ಅಂಥದ್ದು. ನಿಮಗೆ ತುಂಬ ಚೈಲ್ಡ್ಹುಡ್ ಏನು ನೆನಪು ಉಳ್ಕೊಳ್ಳಲ್ಲ. ಅಲ್ಲಿಂದ ಈ LKG UKG ಆಗ್ತಾ ಇದ್ದಾಗೆ ನೆನಪುಗಳು ಸ್ಟೋರೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ. ಆ ಟೈಮ್ಗೆ ಮನೇಲಿ ಟೇಪ್ ರೆಕಾರ್ಡ್ ಇತ್ತು. ನಾನು 1ನೇ ಕ್ಲಾಸು 2ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಮನೆಗೆ TV ಬಂತು. ಸೊ ಇಲ್ಲಿ ಹಾಡು ಅನ್ನೋದು ಮನೆ ಒಳಗಡೆ ಯಾವಾಗಲೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮಪ್ಪ ಒಂದು ಅದ್ಭುತ ಕೇಳಿದ್ರು, ಸಖತ್ ಕೇಳಿದ್ರು. ಎಲ್ಲಿಯೋ ಎಂಥ ಕೇಳಿದ್ರು ಅಂತಂದರೆ ಒಳ್ಳೆ ಹಾಡುಗಳ ಕಲೆಕ್ಷನ್ ಇತ್ತು. ಅವ್ರದ್ದು ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಇಲ್ಲಿವರೆಗೂ ಹೊಂಬಾಳೆ ಅಂತ ರೈತ ಚಳುವಳಿದು. ನಾನು ಫಸ್ಟು ರೈತ ಸಂಘದ್ದು ಚಳುವಳಿ ಹಾಡುಗಳು ಕೇಳಿದ್ದು ಆ ಹೊಂಬಾಳೆ ಅನ್ನೋ ಒಂದು ಆಲ್ಬಮ್ಮು ನಮ್ಮ ಮನೇಲಿ, ಯಾವಾಗ 89-90ಸ್ಗೆ. ಸೊ ಆ ಥರದ ಅಭಿರುಚಿ ಇದ್ದಂಥವ್ರು. ಸೊ ಆ ಥರದಲ್ಲಿ ಹಾಡುಗಳು ಕೇಳೋದು. ಅದಾದಮೇಲೆ ನಾನು ಬೆಂಗಳೂರು ಬಂದಮೇಲೆ ನನಗಿದ್ದಂಥ ಒನ್ ಆ್ಯಂಡ್ ಓನ್ಲಿ ಕ್ಲೋಸ್ ಫ್ರೆಂಡು ಮ್ಯೂಸಿಕ್ಕು, FM ರೇಡಿಯೋ ಚಾನಲ್. ಪೇಂಟಿಂಗ್ ಮಾಡ್ತಾಯಿದ್ದೆ ಒಂದು ಚೇತನ್ ಕಾಲೇಜ್ ಅಂತ, ಅಲ್ಲಿ ಏನು ಡಿಪ್ಲೊಮಾ ಕೋರ್ಸ್ ಮಾಡ್ತಾಯಿದ್ದೆ ಪೇಂಟಿಂಗಲ್ಲಿ. ಸೊ ಆ ಟೈಮಲ್ಲಿ ಫ್ರೆಂಡ್ಸ್ ತುಂಬ ಕಡಿಮೆ, ಬೆಂಗಳೂರು ಬಂದು ಹೊಸದು. ಸೊ ಆ ಟೈಮಲ್ಲಿ ಏನು ಮಾಡ್ತಾಯಿದ್ದೆ, ನಮ್ಮದು ಮ್ಯೂಸಿಕ್ಕಿಗೆ ಏನು ಬ್ಯಾನ್ ಏನಿರಲಿಲ್ಲ ಕಾಲೇಜಲ್ಲಿ. ಸೊ ಒಂದು ಪಾಕೆಟ್ ರೇಡಿಯೋ ಇತ್ತು, ಚಿಕ್ಕದು ಇಷ್ಟೇ ರೇಡಿಯೋ. ಆ ರೇಡಿಯೋನ ಹಿಂದ್ಗಡೆ ಬೆಲ್ಟ್ಗೆ ಹಾಕೊಂಬಿಟ್ಟು, ಇಯರ್ಫೋನ್ ಎತ್ತಿ ಹಾಕೊಂಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೆ. ಬೆಳಗ್ಗೆ ಕೆಲಸ ಶುರು ಮಾಡಿದಾಗಿಂದ? ಕೆಲಸ ಎಲ್ಲ ಮನೆ ಬಿಟ್ಟಾಗ ಹಾಕ್ಕೊಂಡ್ರೆ ಬಸ್ಸಲ್ಲಿ ಕೇಳ್ಕೊಂಡು ಸೀದಾ ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಬಂದು ಮೆಜೆಸ್ಟಿಕ್ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಸಂಜೆ 5 ಗಂಟೆಯಿಂದ 8:30 9 ಗಂಟೆವರೆಗೂ ಸ್ಕೆಚಿಂಗ್ ಪ್ರಾಕ್ಟೀಸ್ ಮಾಡಿ, ಅಲ್ಲಿಂದ ಬಂದು 273 271 ಮತ್ತಿಕೆರೆ ಬಸ್ ಹತ್ತಿ ಮತ್ತಿಕೆರೆ ಹೋಗಿ ದಿವಾನರಪಾಳ್ಯ ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡೋಗಿ ಮನೆಗೆ ಟರ್ನ್ ತಗೊಳ್ಳೋವರೆಗೂ ಕೇಳ್ತಾ ಇದ್ದೆ ನಾನ್ ಸ್ಟಾಪ್ ಆಗಿ. ಅದಾದಮೇಲೆ ರಾತ್ರಿ ಎಲ್ಲ ಪೇಂಟಿಂಗ್ ಮಾಡೋ ಕೂತ್ಕೊಳ್ಳೋವಾಗ ಅದು ಮ್ಯೂಸಿಕ್ ಅನ್ನೋದು ಡಿಫಾಲ್ಟಾಗಿ ಓಡ್ತಾನೇ ಇರಬೇಕು. ಸೊ ಆ ಥರದ ಹಾಡು ಕೇಳಿ 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 ಕೇಳಿ
ಅದ್ರ ಬಗ್ಗೆ ಒಂದು ಟೇಸ್ಟ್ ಅಂತ ಬೆಳೀತು. ಅದ್ರ ಜೊತೆಗೆ ಈಗ ನಾವು ಆರ್ಟು ಮತ್ತು ಅದಾದಮೇಲೆ ಬೇರೆ ಬೇರೆ ಥರದ ಹಾಡುಗಳು ಅಂದರೆ ಒಂದ್ಸರಿ ಒಂದೇ ಥರ ಹಾಡುಗಳು ಕೇಳಿದಾಗ ಬೇರೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದಾಗ ಹ್ಮ್. ಶಾಯರಿಗಳು, ಗಜಲ್ಗಳು, ಮತ್ತು ವೆಸ್ಟರ್ನ್ ಮ್ಯೂಸಿಕ್ಕು, ಪ್ಯೂರ್ ಕ್ಲಾಸಿಕ್ಕು ಕೇಳೋದು, ಹಿಂದೂಸ್ತಾನಿ, ಕಾರ್ನಾಟಿಕ್ಕು, ಹ್ಮ್. ಈ ಥರ ಎಲ್ಲ ಥರದ್ದನ್ನು ಕೇಳಿ 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 ಅದ್ರ ಬಗ್ಗೆ ಒಂದು ಇದು ಒಳ್ಳೆ ಹಾಡು ಅಂತ ಒಂದು ಸಣ್ಣ ಮಟ್ಟಿಗೆ ಜಡ್ಜ್ಮೆಂಟ್ ಸಿಗೋದು. ರಾಗಗಳ ಬಗ್ಗೆ ಹೆಸರು ಗೊತ್ತಿಲ್ಲ, ಹ್ಮ್. ಬಟ್ ಈ ಹಾಡಿಗೆ ಈ ಮೂಡ್ಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಟೇಸ್ಟು ಅದ್ರ ಡಿಫಾಲ್ಟ್ ಬಂದಿದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.